ಆದಿತ್ಯ ಪಾಂಡುರಂಗಿ, ಮನೋರೋಗ ತಜ್ಞ, ಧಾರವಾಡ. ನಾನು ಇವತ್ತು ಮಕ್ಕಳಲ್ಲಿ ಮೂತ್ರ ವಿಸರ್ಜನೆ ಅಂದರೆ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕೊಡ್ತೀನಿ. ಮಕ್ಕಳಲ್ಲಿ ಮೂತ್ರ ವಿಸರ್ಜನೆ ಅತಿ ಸಾಮಾನ್ಯವಾಗಿ ನಾವು ನೋಡುವಂಥ ಒಂದು ಸಮಸ್ಯೆ. ಸಾಮಾನ್ಯವಾಗಿ 5 ವರ್ಷದ ತನಕ ಸಾಕಷ್ಟು ಮಕ್ಕಳು ಮೂತ್ರ ವಿಸರ್ಜನೆ ಮಾಡ್ತಾರೆ, ಆದರೆ ನಾವು ಅದಕ್ಕೆ ರೋಗ ಅನ್ನೋ ಭಾವನೆಯಲ್ಲಿ ಆ ದೃಷ್ಟಿಕೋನದಲ್ಲಿ ನೋಡೋದಿಲ್ಲ. 5 ವರ್ಷದ ನಂತರ ಅಕಸ್ಮಾತ್ ಆಗಿ ಆ ಮಕ್ಕಳಲ್ಲಿ ಮೂತ್ರ ವಿಸರ್ಜನೆ ಕಂಡು ಬಂದರೆ ಅದಕ್ಕೆ ನಾವು ಮಾರ್ಗದರ್ಶನ ಕೊಡೋ ಸಂದರ್ಭ ಬರಬಹುದು. ಇವತ್ತಿನ ವರದಿ ಪ್ರಕಾರ ಸುಮಾರು 2-5% ಅಂದರೆ 2-5% ಮಕ್ಕಳಲ್ಲಿ, ಸ್ಕೂಲ್ ಗೋಯಿಂಗ್ ಮಕ್ಕಳಲ್ಲಿ ಈ ರೀತಿ ನಾವು ತೊಂದರೆಯನ್ನು ನೋಡ್ತೇವೆ. ಎಷ್ಟೋ ಮಕ್ಕಳು ಈ ರೀತಿ ಮೂತ್ರ ವಿಸರ್ಜನೆ ಆಗೋದ್ರಿಂದ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾರೆ, ದುಃಖ ಮಾಡ್ಕೊಳ್ತಾರೆ, ನಿದ್ದೆ ಸರಿ ಮಾಡೋದಿಲ್ಲ, ಭಯ ಆಗ್ತದೆ ಅವರಿಗೆ. ನಾನು ಮಲಗಿದರೆ ಮತ್ತು ಮೂತ್ರ ವಿಸರ್ಜನೆ ಮಾಡಿದರೆ ಏನಾಗ್ತದೆ ಅಂತ. ಎಷ್ಟೋ ಮಕ್ಕಳು ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ ಮತ್ತು ಅವ್ರ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸದ ಕೊರತೆ ಕೂಡ ಇಂಥ ಮಕ್ಕಳಲ್ಲಿ ನಾವು ನೋಡ್ತೀವಿ. ಎಷ್ಟೋ ಮಕ್ಕಳು ಈ ರೀತಿ ತೊಂದರೆ ಇರೋದ್ರಿಂದ ನಾನು ಶಾಲೆಗೆ ಹೋಗೋದಿಲ್ಲ, ನನಗೆ ಬೇರೆ ಮಕ್ಕಳ ಜೊತೆಗೆ ನಾನು ಕಂಪೇರ್ ಮಾಡಿಕೊಂಡ್ರೆ ನನಗೆ ಮುಜುಗರ ಆಗ್ತದೆ, ಅಸಹ್ಯ ಅನ್ನಿಸ್ತದೆ ಅಂತ ಸ್ಕೂಲ್ ರೆಫ್ಯೂಸಲ್ ತೊಂದರೆಯಿಂದ ಕೂಡ ನಮ್ಮ ಹತ್ರ ಬರ್ತಾರೆ. ಎಷ್ಟೋ ಮಕ್ಕಳು ಪಿಕ್ನಿಕ್ ಎಲ್ಲ ಬೇರೆ ಮಕ್ಕಳು ಹೋದರೆ, ನಾನಲ್ಲಿ ಹೋದರೆ ನಾನು ಮೂತ್ರ ವಿಸರ್ಜನೆ ಮಾಡಿದರೆ ಏನೋ ಮನಸ್ಸಿಗೆ ಬೇಜಾರಾಗ್ತದೆ ಅಂತ ನಾವು ಭಾವನೆಯಲ್ಲಿ ಪಿಕ್ನಿಕ್ಕಿಗೆ ಕೂಡ ಹೋಗೋದಿಲ್ಲ. ಈ ರೀತಿ ತೊಂದರೆ ಕಂಡು ಬಂದಲ್ಲಿ ನಾವು ಸಾಮಾನ್ಯವಾಗಿ ಪಾಲಕರಿಗೆ ಮತ್ತು ಶಿಕ್ಷಕರಿಗೆ ಈ ತೊಂದರೆಗಳ ಬಗ್ಗೆ ಮಾರ್ಗದರ್ಶನ ಕೊಡ್ತೇವೆ. ಇದು ಸಾಮಾನ್ಯವಾಗಿರೋ ತೊಂದರೆ, ಆದರೆ ಮಕ್ಕಳ ಜೀವನದಲ್ಲಿ ಇದು ಒಂದು ಬಹಳ ಮಹತ್ವದ ಒಂದು ತೊಂದರೆಯಾಗಿ ನಾವು ನೋಡ್ತೇವೆ. ಸಾಮಾನ್ಯವಾಗಿ ಮಕ್ಕಳು ಈ ತೊಂದರೆ ತಗೊಂಡು ನಮ್ಮ ಹತ್ರ ಬಂದಾಗ ಅವರಿಗೆ ನಾವು ಬಿಹೇವಿಯರ್ ಥೆರಪಿ ಹೇಳ್ತೀವಿ. ಮೊದಲಿಗೆ ನಾವು ಮಾತ್ರೆಗಳನ್ನು ಕೊಡೋದಿಲ್ಲ. ಸಾಮಾನ್ಯವಾಗಿ ಸಾಯಂಕಾಲ ಅಂದರೆ 5-6 ಗಂಟೆ ನಂತರ ನೀರಿನ ಅಂಶ ಕಡಿಮೆ ಕುಡೀರಿ ಅಂತ ಹೇಳ್ತೀವಿ. ಮಲಗಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಮೂತ್ರ ವಿಸರ್ಜನೆ ಮಾಡಿ ಮಲಗಿರಿ ಅಂತ ಹೇಳ್ತೀವಿ. ಮತ್ತು ಯಾವ ಸಮಯಕ್ಕೆ ಸಾಮಾನ್ಯವಾಗಿ ಅವರಿಗೆ ಮೂತ್ರ ವಿಸರ್ಜನೆ ಆಗ್ತದೋ ಅದನ್ನು ನಾವು ಗುರುತಿಸಿ ಒಂದು ಅಲಾರ್ಮ್ ಇಟ್ಟುಕೊಂಡು ಅದಕ್ಕಿಂತ ಒಂದು 10-15 ನಿಮಿಷ ಮುಂಚೆ ಎದ್ದೇಳಲಿಕ್ಕೆ ಅವರಿಗೆ ಸೂಚನೆ ನೀಡ್ತೀವಿ. ಅವರಿಗೆ ಏಳಲಿಕ್ಕೆ ಆಗಲಿಲ್ಲ ಅಂತಂದರೆ ಎಷ್ಟೋ ಸರ್ತಿ ನಾವು ಪಾಲಕರಿಗೆ ನೀವೇ ಎದ್ದು ಮಕ್ಕಳಿಗೆ ಎಬ್ಬಿಸಿ ಮೂತ್ರ ವಿಸರ್ಜನೆ ಮಾಡಿಸಿ ಮಲಗಿಸ್ರಿ ಅಂತ ಕೂಡ ಹೇಳ್ತೀವಿ. ಎಷ್ಟೋ ಮಕ್ಕಳು ಈ ರೀತಿ ಮಾಡಿದ ನಂತರ ಅವರಿಗೆ ಒಂದು ರೀಇನ್ಫೋರ್ಸ್ಮೆಂಟ್ ಮಾಡಬೇಕು ಅಂತ ನಾವು ಹೇಳ್ತೀವಿ. ಅಂದರೆ ಬೆಳಿಗ್ಗೆ ಎದ್ದು ಒಂದು ಚಾರ್ಟ್ ಮೇಂಟೈನ್ ಮಾಡಿರಿ ಅಂತ ಹೇಳ್ತೀವಿ. ಅಂದರೆ ಯಾವ ದಿವಸ ಅವರು ಮೂತ್ರ ವಿಸರ್ಜನೆ ಮಾಡ್ತಾರೋ ಆ ದಿವಸ ಒಂದು ಸ್ಟಾರ್ ಹಾಕಿರಿ, ಮತ್ತು ಯಾವ ದಿವಸ ಮೂತ್ರ ವಿಸರ್ಜನೆ ಮಾಡೋದಿಲ್ವೋ ಅದನ್ನು ಖಾಲಿ ಬಿಡ್ರಿ ಅಂತ ಕೂಡ ನಾವು ಎಷ್ಟೋ ಮಕ್ಕಳಿಗೆ ಹೇಳ್ತೀವಿ. ಮಕ್ಕಳಿಗೆ ರೀಇನ್ಫೋರ್ಸ್ಮೆಂಟ್ ಅಂದರೆ ನಾವು ಅವರಿಗೆ ಒಂದು ಗೋಲ್ ಸೆಟ್ ಮಾಡಿ, ಬಹುಶಃ ಒಂದು 10 ದಿವಸ ಅಥವಾ 15 ದಿವಸ ನೀವು ಸತತವಾಗಿ ಮೂತ್ರ ವಿಸರ್ಜನೆ ಮಾಡಲಿಲ್ಲ ಅಂದರೆ ನಿಮಗೆ ಒಂದು ಗಿಫ್ಟ್ ಕೊಡ್ತೀವಿ ಅಂತ ಕೂಡ ಎಷ್ಟೋ ಮಕ್ಕಳಿಗೆ ಹೇಳಿ ನಾವು ಅವರಿಗೆ ಹುರಿದುಂಬಿಸ್ತೀವಿ. ಸ್ವಲ್ಪ ಮಕ್ಕಳಿಗೆ ಈ ರೀತಿ ಮಾಡಿದರೆ ಕೂಡ ಈ ಮೂತ್ರ ವಿಸರ್ಜನೆ ಕಂಟ್ರೋಲ್ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಬೇರೆ ಬೇರೆ ಮಾತ್ರೆಗಳಿವೆ, ಅದನ್ನು ನಾವು ಅವರಿಗೆ ಕೊಟ್ಟು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಡ್ತೀವಿ. ನಾನು ಕೊಡೋ ಸಂದೇಶ ಏನಂತಂದರೆ, ಪಾಲಕರಾಗಿ, ಶಿಕ್ಷಕರಾಗಿ ಮತ್ತು ನಾವೆಲ್ಲ ವೈದ್ಯರಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಂತಂದರೆ, ಇದು ನಾವು ಸಾಮಾನ್ಯವಾಗಿ ನೋಡುವಂಥ ಒಂದು ಸಮಸ್ಯೆ. ಇದನ್ನು ಗುರುತಿಸಿ ಸರಿಯಾದ ವೈದ್ಯರ ಹತ್ರ ಅಥವಾ ಮನೋವೈದ್ಯರ ಹತ್ರ ಅದೇ ರಿಪೀಟ್ ಮಾಡ್ತೀನಿ ಆ ಪಾಯಿಂಟ್. ನಾನು ತಿಳಿಸ್ಬೇಕಾಗಿರುವಂಥ ಒಂದು ಮೆಸೇಜ್ ಏನಂತಂದರೆ, ಪಾಲಕರಾಗಿ, ಶಿಕ್ಷಕರಾಗಿ ಮತ್ತು ನಾವೆಲ್ಲ ವೈದ್ಯರಾಗಿ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನಂತಂದರೆ, ಇದು ಒಂದು ಸಾಮಾನ್ಯವಾದಂಥ ಒಂದು ಸಮಸ್ಯೆ. ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಅಂದರೆ ಶಾಲೆಗೆ ಹೋಗುವಂಥ ಮಕ್ಕಳಲ್ಲಿ, 5 ವರ್ಷದ ನಂತರದ ಮಕ್ಕಳಲ್ಲಿ ಸುಮಾರು 2-5% ಮಕ್ಕಳಲ್ಲಿ ಈ ತೊಂದರೆಗಳನ್ನು ನಾವು ಕಾಣ್ತೀವಿ. ಈ ಥರ ತೊಂದರೆಯನ್ನು ಗುರುತಿಸಿ ಅವರಿಗೆ ಮನೋವೈದ್ಯರ ಹತ್ರ ಕಳಿಸಿ ಮಾರ್ಗದರ್ಶನ ಕೊಡಿಸಿ ಅವಶ್ಯಕತೆ ಬಿದ್ದಲ್ಲಿ ಮಾತ್ರೆಗಳನ್ನು ಕೊಡಿಸಿದರೆ
ಈ ಥರ ತೊಂದರೆಯಿಂದ ಹೊರಗಡೆ ಬರಬಹುದು ಮತ್ತು ಮಕ್ಕಳ ಮನಸ್ಸು ಸ್ಥೈರ್ಯ ಅಥವಾ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಕೂಡ ನಾವು ಹೆಚ್ಚಿಸಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.